ರೂಮ್ ನಂಬರ್ 19 ಇಲ್ಲಿದೆ. ರೂಮ್ ನಂಬರ್ 19 ಯಾಕಪ್ಪ ಆ ರೂಮು? ವಾರ್ಡನ್ ಸರ್ ಹೇಳಿದ್ರು ಆ ರೂಮ್. ಆ ರೂಮು ನಿನಗಲ್ಲಪ್ಪ, ಅದು ಪಕ್ಕದ ರೂಮ್ ಇರಬೇಕು. 19ನೇ ರೂಮ್ ಅಲ್ಲ ಏನಪ್ಪ, ಪಕ್ಕದ ರೂಮ್ ಇರಕ್ಕೆ ಹೋಗು. ಹೌದಾ? ಯಾಕಣ್ಣ ಆ ರೂಮ್? ಆ ರೂಮು ಮೊದಲೇ ಸರಿ ಇಲ್ಲ. ಅಲ್ಲಿ ನೀವು ಬಂದಿರೋದು ಓದೋದಕ್ಕೆ. ಚೆನ್ನಾಗಿ ಓದ್ಕೊಂಡು ಹೋಗು. ಆ ರೂಮ್ ಸವಾಸನೇ ಹೋಗ್ಬೇಡ, ಅಕ್ಕಪಕ್ಕನೂ ಸುಳಿಬೇಡ, ಆಯ್ತಾ? ಹೋಗು. ಬ್ರೋ, ನಂಗೆ ರೂಮ್ ನಂಬರ್ 19 ಅಲಾಟ್ಮೆಂಟ್ ಆಗಿತ್ತು. ಈಗ ನೋಡಿದರೆ ಪಕ್ಕದ ರೂಮಿಗೆ ಹೋಗು ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ರು? ಅಡುಗೆಯವ್ರು ಹೇಳಿದರು. ರೂಮ್ ನಂಬರ್ 19 ಪಕ್ಕದಾಗಿರೋದು, ಅಲ್ಲಿಗೆ ಹೋಗು ಅಂತ ಹೇಳಿದಾರೆ. ಅಂದರೆ ಇದೇ ರೂಮು. ಲಗೇಜ್ ಎಲ್ಲ ಹೊರಗಿದೆ ತಂದೆ. ಸರಿ, ಬಾ. ಸರಿ. ರೂಮ್ ಏನೋ ಚೆನ್ನಾಗೇ ಇದೆ. ಅಣ್ಣರು ಓದ್ತಾ ಇದ್ದಾರೆ. ಇವರು ಆ ರೂಮ್ ಬಗ್ಗೆ ಏನೋ ಹೇಳಿದ್ರಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬ್ರೋ, ಅಡುಗೆಯವ್ರು ಯಾಕೆ ರೂಮ್ ನಂಬರ್ 19ಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಬ್ರೋ? ನೀನು ಇವತ್ತು ಬಂದಿಯಾ, ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಬೇಡ. ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಅದನ್ನ ಹೇಳ್ತಾ ಹೋಗ್ತೀನಿ, ಆಯಿತಾ? ಇಲ್ಲ ಬ್ರೋ, ನಂಗೆ ಅದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ. ಅಲ್ಲ, ಫಸ್ಟ್ ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಹೇಳ್ತೀನಿ. ಸರಿ. ಹೇ ಲೋಕಿ, ಸಾಕು ಬರ್ರಿ, ಎಷ್ಟು ಓದ್ತೀರಿ? ಹೋಗಿ ಚಾಗರ ಕುಡಿದು ಬರೋಣ, ಹೋಗಿ. ಟೈಮು ಬಾ ಹೋಗ, ಮೈಂಡವ್ರು ಫ್ರೆಶ್ ಆಗತ್ತಲ್ಲ. ಋಷಿಕಾ, ಬಾ ಅವರ ಟೀ ಕುಡ್ಕೊ ಬರೋಣ. ಇಲ್ಲ, ನಾಳೆ ನಂಗೆ ಸೆಮಿನಾರ್ ಇದೆ, ನಾ ಬರಲ್ಲ. ನೀವು ಹೋಗಿ. ಬಾರ, ರಾತ್ರಿ ಪ್ರಿಪೇರ್ ಆಗಂತೆ. ಇಲ್ಲ, ತುಂಬ ವರ್ಕ್ ಇದೆ, ಹೋಗಿ ಬನ್ನಿ. ಬರಲ್ಲಂತ ರಾಮ. ಬ್ರೋ, ನಿಮ್ಗೇನಾದರೂ ರೂಮ್ ನಂಬರ್ 19 ಬಗ್ಗೆ ಗೊತ್ತಿದೆಯಾ ಬ್ರೋ? ಅದ್ರ ಬಗ್ಗೆ ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವ್ರು ಬರ್ತಾರಲ್ಲ, ಅವ್ರ ಹತ್ರನೇ ಕೇಳೋಣ. ನನ್ನ ಹತ್ರ ಸೆಮಿನಾರ್ ವರ್ಕ್ ಇದೆ. ಸರಿ ಬ್ರೋ, ಅವ್ರ ಹತ್ರನೇ ಕೇಳ್ತೀನಿ.